ಮೈ ಬ್ಯೂಟಿಫುಲ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ಏನು ಅಂತ ಅಂದರೆ ನಮ್ಮ ಮನೆ ಎಷ್ಟು ಮೆಸ್ಸಿ ಆಗಿದೆ ಅಂತ ತೋರಿಸ್ತಾನೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲಾಸ್ಟ್ ವೀಕ್ ಹೇಳಿದೆ ನಾನು, ಎರಡು ಮಕ್ಕಳು, ಎರಡು ಟೈಮಿಂಗ್ಸು, ಸ್ಕೂಲ್ ಮ್ಯಾನೇಜ್ ಮಾಡಬೇಕು, ನಾನು ಯೂಟ್ಯೂಬ್ ಮಾಡಬೇಕು, ಮನೆ ಕೆಲಸನೂ ಮೇಂಟೈನ್ ಮಾಡಬೇಕು. ಸೊ ಹೆಂಗೆ ಮ್ಯಾನೇಜ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಅದಕ್ಕೆ ತಕ್ಕಂಥ ಪ್ಲ್ಯಾನ್ ಬಂದಿದ್ದು ಒಂದೇ. ಈ ಸಂಡೇನ ನಾನು ಯುಟಿಲೈಸ್ ಮಾಡಿಕೊಂಡ್ರೆ ನಾನೇ ಬರುವಂತಹ 7 days ಅಥವಾ 6 daysನ ನಾನು ಆರಾಮಾಗಿ ಹ್ಯಾಂಡ್ಲ್ ಮಾಡ್ಬೋದು ಅಂತ. ಸೊ ಅದಕ್ಕೆ ನಾನು ಏನೇನೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡೆ ಅಂತ ಇವತ್ತಿನ ಬ್ಲಾಗಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಒಂಥರ ಪ್ರೊಡಕ್ಟಿವ್ ಸಂಡೇ ರೊಟೀನ್ ಅಂತ ಹೇಳ್ಬೋದು. ನೆಕ್ಸ್ಟ್ ವೀಕ್ ನನ್ನ ಮಕ್ಕಳನ್ನ ಆರಾಮಾಗಿ ಸ್ಕೂಲಿಗೆ ಕಳಿಸ್ಬೇಕು ಅಂತ ಹೇಳಿ ಈ ಒಂದು ಪ್ರಿಪ್ರೇಷನು. ಎಲ್ಲಿಂದ ಕೆಲಸ ಶುರು ಮಾಡಬೇಕಂತಲೇ ಗೊತ್ತಾಗಿಲ್ಲ. ಆಮೇಲೆ ನೋಡಿದೆ ಈರುಳ್ಳಿ ಸ್ಟ್ಯಾಂಡ್ನ ಕ್ಲೀನ್ ಮಾಡಿಕೊಂಡು ಫಸ್ಟ್ ಅಲ್ಲೆಲ್ಲ ಸೆಟ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಕೆಲಸ ಶುರು ಮಾಡೋಣ ಅಂತ ಹೇಳಿ ಅಲ್ಲಿಂದಾನೇ ಕೆಲಸನ ಶುರು ಮಾಡಿಕೊಂಡೆ. ಇನ್ನು ಅಲ್ಲಿಂದ ಕೆಲಸ ಶುರು ಮಾಡಿದ್ಮೇಲೆ ನೆಕ್ಸ್ಟ್ ಬಂದಿದ್ದೆ ಫ್ರಿಜ್ಜು. ನೆಕ್ಸ್ಟು ನನಗೆ ಫ್ರಿಜ್ ತುಂಬ ಕ್ಲೀನಾಗಿರಬೇಕು ಅಂತ ಅನಿಸ್ತು. ಮನೆಗೆ ಸ್ವಲ್ಪ ಐಟಮ್ ಎಲ್ಲ ತರಿಸಿದ್ದೆ. ಅದನ್ನು ಜೋಡಿಸೋದಕ್ಕೂ ಮೊದಲಿಗೆ ಫ್ರಿಜ್ಜೆಲ್ಲ ಫುಲ್ಲು ಡೀಪಾಗಿ ಕ್ಲೀನ್ ಮಾಡ್ಕೊಂಡ್ಬಿಡೋಣ, ಇನ್ನೊಂದು ವಾರ ಫ್ರಿಜ್ ತಂಟೆಗೆ ಹೋಗಬಾರ್ದು ಅಂತ ಹೇಳಿ ಫ್ರಿಜ್ನ ಕ್ಲೀನ್ ಮಾಡ್ತಾ ಇದ್ದೀನಿ. ಜಾಸ್ತಿ ಏನು ಯೂಸ್ ಮಾಡಲ್ಲ ನಾನು, ಖಾಲಿ ನೀರಲ್ಲೇ ಕ್ಲೀನ್ ಮಾಡ್ತೀನಿ. ತುಂಬ ಗಲೀಜಾಗಿದ್ದರೆ ಮಾತ್ರ ಒಂದಿಷ್ಟು ವಿಮ್ ಲಿಕ್ವಿಡ್ ಹಾಕ್ಕೊಂಡಿರ್ತೀನಿ, ಇಲ್ಲ ಅಂತಂದರೆ ಏನು ಯೂಸ್ ಮಾಡೋದಕ್ಕೆ ಹೋಗೋದಿಲ್ಲ. ಅದು ಬೇಡ ಅಂತಂದರೆ ಉಪ್ಪು ನೀರಲ್ಲಿ ಕ್ಲೀನ್ ಮಾಡಿಕೊಂಡ್ರೂ ಆಗುತ್ತೆ. ಒಂದು ಸ್ವಲ್ಪ ಅರಿಶಿನ ಉಪ್ಪು ಹಾಕ್ಕೊಂಡ್ಬಿಟ್ಟು ಬಿಸಿನೀರು ವಾರ್ಮ್ ವಾಟರಲ್ಲಿ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಫ್ರಿಜ್ ಕ್ಲೀನ್ ಆಗುತ್ತೆ. ಅದಾದಮೇಲೆ ಪ್ರೀತಮು ಡೈನಿಂಗ್ ಟೇಬಲ್ ಕೆಳಗಡೆ ಮಲ್ಕೊಂಡು ಆಟ ಆಡ್ತಿದ್ದ. ಅದು ನಮ್ಮ ಒಂದು ಚೈಲ್ಡ್ಹುಡ್ ನೆನಪಾಯಿತು. ನಾವು ಮಂಚದ ಕೆಳಗಡೆ ಮಲ್ಕೊಂಡು ಆಟ ಆಡೋದು ಎಲ್ಲಂದ್ರಲ್ಲಿ ಸುಮ್ಮನೆ ಹಂಗೆ ಅಮ್ಮ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ತಿದ್ರೆ ನಮ್ಮ ಪಾಡಿಗೆ ನಾವೆಲ್ಲೋ ಮಲ್ಕೊಂಡು ಆಟ ಆಡ್ತಾ ಇದ್ವಿ. ಇನ್ನು ಪ್ರಗತಿನೂ ಸ್ವಲ್ಪ ಅವಾಗವಾಗ ಬಂದು ಹೆಲ್ಪ್ ಮಾಡ್ತಾ ಇದ್ರು. ಇನ್ನು ಪ್ರಗತಿಗೂ ತುಂಬ ಆಯಿಲ್ ಎಲ್ಲ ಅಪ್ಲೈ ಮಾಡಿದ್ದೆ, ಚೆನ್ನಾಗಿ ಹೇರ್ ವಾಶ್ ಮಾಡಬೇಕು ಅಂತ ಹೇಳಿ. ಈ ಒಂದು ಸೆಕ್ಷನ್ ಏನಿದೆ ಇದ್ರೊಳಗೆ ಕರಿಬೇವು, ಹಸಿರು ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಇದು ಬೇಸಿಕ್ ಆಗಿ ಎಲ್ಲ ಅಡುಗೆಗೂ ಬೇಕು ಅಂತ ಹೇಳ್ಬಿಟ್ಟು ಆ ಒಂದು 3 ಬಾಕ್ಸ್ ಏನಿದೆ ಅದರಲ್ಲೇ ಇಟ್ಕೊಂಡಿರ್ತೀನಿ. ಯಾಕೆ ಅಂತಂದ್ರೆ ಒಂದ್ಸರಿ ತೆಗೆದ್ರೆ 3 ಐಟಮ್ ಯೂಸ್ ಆಗೇ ಆಗುತ್ತೆ. ಏನೇನು ಬೇಕಾಗಿತ್ತು ಮನೇಲಿ, ಏನೇನು ತರಕಾರಿ ಇತ್ತು ಅದನ್ನೆಲ್ಲ ಒಂದೊಂದು ಬಾಕ್ಸ್ಗೆ ಹಾಕಿ ನೀಟಾಗಿ ಎತ್ತಿಟ್ಕೊಳ್ತಾ ಇದ್ದೀನಿ. ಕ್ಯಾರೆಟ್ ಎತ್ತಿಡ್ಬೇಕು ಅಂತಂದ್ರೆ ಸ್ವಲ್ಪ ನೀರು ಹಾಕಿ ಇಟ್ಕೊತೀನಿ, ಅವಾಗ ತುಂಬ ದಿನ ಫ್ರೆಶ್ ಆಗಿ ಬರುತ್ತೆ. ಇನ್ನು ಬೀನ್ಸು ಕ್ಯಾರೆಟು ತುಂಬ ಉಪಯೋಗಕ್ಕೆ ಬರುತ್ತೆ. ಪಲಾವ್ ಇರ್ಬೋದು, ಫ್ರೈಡ್ ರೈಸ್ ಇರ್ಬೋದು, ಸಾಂಬಾರು ಎಲ್ಲದಕ್ಕೂ ಯೂಸ್ ಆಗುತ್ತೆ. ಸ್ವಲ್ಪ ಪಾಲಕ್ ಸೊಪ್ಪಿತ್ತು, ಅದನ್ನು ಕ್ಲೀನ್ ಮಾಡಿ ಎತ್ತಿಟ್ಕೊಂಡೆ. ಇನ್ನು ಕೊತ್ತಂಬರಿ, ಪುದೀನ ಏನೇ ಇದ್ರೂ ಅವಾಗಲೇ ಕ್ಲೀನ್ ಮಾಡಿ ಬಾಕ್ಸ್ ಎಲ್ಲ ಇಟ್ಕೊಂಡ್ಬಿಡ್ತೀನಿ. ಜಾಸ್ತಿ ಏನೂ ತರಕಾರಿ ತರಿಸಿಲ್ಲ, ಯಾಕೆಂತಂದ್ರೆ ಒಂದು 2 days ಆದ್ರೆ ಸಾಕು. ಅದಾದ್ಮೇಲೆ ಮತ್ತೆ ಟೈಮ್ ಇರುತ್ತೆ ತರಿಸ್ಕೋಬಹುದು ಅಂತ. ಇಲ್ಲ ಒಂದು ವಾರಕ್ಕಾಗಷ್ಟು ತಂದು ಜೋಡಿಸಿ ನೀಟಾಗಿ ಇಟ್ಕೊಳ್ತೀನಿ ಅಂದರೆ ಅದು ನಿಮ್ಮ ಇಷ್ಟ. ಇನ್ನು ದೇವ್ರ ಪೂಜೆಗೆ ಅಂತ ಹೂವು ತರಿಸಿದೆ. ನಮ್ಮ ಮನೇಲಿ ಏನಾಗಿದೆ ಅಂತಂದರೆ ಹಿಂದಿಂದಾನೇ ಸ್ವಲ್ಪ ಸೂತ್ಕ ಅದು ಇದು ಅಂತ ಹೇಳಿ ಪೂಜೆ ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ಅದನ್ನು ಹಾಗೆ ಎತ್ತಿಟ್ಕೊಂಡೆ. ಇನ್ನು ಹಲಸಿನ ಹಣ್ಣು ಅಂತೂ ಸಿಗುತ್ತೆ, ಬೀಜ ವೇಸ್ಟ್ ಮಾಡಲ್ಲ, ಸಾಂಬಾರ್ಗಾಗುತ್ತೆ ಅಂತ ಹೇಳ್ಬಿಟ್ಟು ಒಣಗಿಸಿ ಇಟ್ಕೊಂಡಿರ್ತೀನಿ. ಸೊ ಸಾಂಬಾರ್ಗೆ ಹೆಲ್ಪ್ ಆಗುತ್ತೆ. ಇಷ್ಟು ಕೆಲಸ ಮಾಡೋಷ್ಟ್ರೊಳಗೆ ಮಧ್ಯಾಹ್ನ ಆಗೇ ಹೋಯ್ತು. ಫ್ರಿಜ್ಗೆಲ್ಲ ಏನೆಲ್ಲ ಕ್ಲೀನ್ ಮಾಡಿಟ್ಟಿದ್ನೋ ಅದನ್ನೆಲ್ಲ ಜೋಡಿಸ್ಕೊತಾ ಇದ್ದೀನಿ. ಈ ಥರ ಒಂದು ರೊಟೀನನ್ನು ಫಾಲೋ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕೆಲಸ ಮಾಡೋ ಹೆಣ್ಮಕ್ಳಿಗಂತೂ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ಬೆಳಗ್ಗೆ ಅವ್ರು ಕೆಲ್ಸಕ್ಕೆ ಹೋಗ್ತಾರೆ, ಸೊ ರಜೆಗಳಲ್ಲಿ ಅವ್ರು ಸ್ವಲ್ಪ ಹ್ಯಾಂಡಲ್ ಮಾಡ್ತಾರೆ ಅವನ್ನ. ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು, ಪ್ರೀತಮ್ ಆಟ ಆಡ್ತಾ ಇರೋದು ಲವ್ ಲ್ಯಾಬ್ ಸನ್ನಿ ಸ್ವಿಂಗ್ ಕಾರ್ ಅಂತ. ಅವ್ರಿಗೆ ಮನೇಲಿ ತುಂಬ ಬೋರ್ ಆಗುತ್ತೆ. ಎಷ್ಟೇ ಥಿಂಗ್ಸ್ ಇರಲಿ, ಎಷ್ಟೇ ಆಟ ಸಾಮಾನು ಇರಲಿ, ಅವ್ರಿಗೆ ಬೇಗ ಬೋರ್ ಅನ್ಸ್ಬಿಡುತ್ತೆ. ಬಟ್ ಈ ಥರ ಟಾಯ್ಸ್ ಬೇಗ ಬೋರ್ ಆಗೋದಿಲ್ಲ. ಅದಕ್ಕೋಸ್ಕರ ಈ ಥರದನ್ನ ಒಂದು 4-5 ಇಟ್ಕೊಂಡಿರ್ತೀನಿ. ಇದು ಕಿಡ್ಸ್ ಪುಷ್ ಕಾರ್ ಅಂತ, ಮ್ಯಾಜಿಕ್ ಕಾರ್ ಫಾರ್ ಕಿಡ್ಸ್ ಅಂತಲೇ ಹೇಳ್ಬೋದು. ತುಂಬಾ ಕಂಫರ್ಟಬಲ್ ಆಗಿದೆ, ಡ್ಯೂರೇಬಲ್, ತುಂಬಾ ಕ್ವಾಲಿಟಿ ಚೆನ್ನಾಗಿದೆ. ನನ್ನ ಮಗನಿಗೆ ಕಾರ್ ಅಂದರೆ ತುಂಬ ಹುಚ್ಚು. ಈ ಥರ ಸ್ವಿಂಗ್ ಕಾರ್ ಆದರೂ ಓಕೆ, ನಾರ್ಮಲ್ ಆದರೂ ಅಷ್ಟೇ, ಮುಂದಕ್ಕೆ ಹೋಗ್ತಾ ಇರಬೇಕು. ಫಿಲಮ್ಗಳಲ್ಲೆಲ್ಲ ನೋಡಿ ರ್ಯಾಶ್ ಡ್ರೈವ್ ಮಾಡೋದು ಉಂಟು. ಸರಿ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಕಾರಿಡಾರಲ್ಲೆಲ್ಲ ಆಟ ಆಡಿಸ್ಕೊಂಡು ಬರ್ತಾರೆ. ಮನೆ ಒಳಗೆ ಆಟಾಡಿ ಅವನಿಗೆ ಬೋರ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ಇದರೊಳಗೆ ಆರ್ಚ್ ಶೇಪಲ್ಲಿ ಹ್ಯಾಂಡಲ್ ಬಾರ್ ಕೊಟ್ಟಿರ್ತಾರೆ. ಇದು 360 ಡಿಗ್ರಿ ಆರಾಮಾಗಿ ರೊಟೇಟ್ ಮಾಡ್ಕೊಬೋದು. ನಾನ್ ಸ್ಲಿಪ್ ಫುಟ್ ಮ್ಯಾಟ್ ಕೂಡ ಇರುತ್ತೆ. ಸೊ ಈಸಿಯಾಗಿ ಕಾಲನ್ನ ಅದ್ರ ಮೇಲೆ ಇಟ್ಕೋಬೋದು, ಸ್ಲಿಪ್ ಹಾಕ್ದಾಗಲೇ. ವೆಯ್ಟ್ ಕೆಪಾಸಿಟಿ ನೀವು ನೋಡೋದಾದ್ರೆ 100 kg ಇದ್ರ ಮೇಲೆ ಆರಾಮಾಗಿ ಕುತ್ಕೋಬೋದು. ಅಂದರೆ ನಾವು ಕೂಡ ಮಕ್ಕಳು ಜೊತೆಗೆ ಆಡ್ಬೋದು. ಇದರೊಳಗೆ BPA ಫ್ರೀ ಇರುತ್ತೆ, ಟ್ರಯಾಂಗಲ್ ಸ್ಟ್ರಕ್ಚರ್ ಇರುತ್ತೆ. ಸೀಟ್ ಮಾತ್ರ ತುಂಬಾ ಸ್ಪೇಷಿಯಸ್ ಆಗಿದೆ, ಕರ್ವ್ ಡಿಸೈನ್ ಆಗಿದೆ. ತುಂಬಾ ಫನ್ ಆಗಿರುತ್ತೆ ಇದು ಮಕ್ಕಳಿಗೆ ಆಟ ಆಡೋದಕ್ಕೆ. ಹಾಗೆ ಫ್ರಂಟಲ್ಲಿ ಏನು 3 ವೀಲ್ ನೋಡ್ತಾ ಇದ್ರಲ್ಲ, ಅದು ABEC7 ಬೀರಿಂಗ್ ಇರುತ್ತೆ. ಅಂದರೆ 360 ಡಿಗ್ರಿ ಸ್ಮೂತ್ ಆಗಿ ಅದು ಟರ್ನ್ ಆಗೋದಕ್ಕೆ ಈಸಿ ಆಗುತ್ತೆ. ಮಕ್ಕಳಿಗೆ ಆರಾಮಾಗಿ ನಾವು ಹೇಗೆ ಓಡಿಸ್ತಾ ಇದ್ದೀವಿ ಅಂತಲೇ ಗೊತ್ತಾಗೋದಿಲ್ಲ, ಅಷ್ಟು ಫನ್ ಆಗಿರುತ್ತೆ. ಸೊ ನಿಮ್ಗೇನಾದರೂ ಈ ಪ್ರಾಡಕ್ಟ್ ಇಂಟ್ರೆಸ್ಟ್ ಇದ್ದರೆ, ಅಥವಾ ನಿಮ್ಮ ಮಕ್ಳಿಗೆ ಈ ಥರ ಪ್ರಾಡಕ್ಟ್ಸ್ ಏನಾದರೂ ನೀವು ಸರ್ಚ್ ಮಾಡ್ತಾ ಇದ್ರೆ, ಇದು ತುಂಬಾ ಚೆನ್ನಾಗಿದೆ. ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ.
ಪ್ರಗತಿ ತುಂಬ ಚಿಕ್ಕವರೇನೆ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಮಾಡೋದಕ್ಕೆ. ಬಟ್ ಹೇಳಿದ್ರೆ ನಾನು ಏನು ಹೇಳಿದ್ರು ಮಾಡಿಕೊಡ್ತಾರೆ. ಕಾಯಿ ತುರಿದು ಕೊಡೋದು, ಈರುಳ್ಳಿ ಕಟ್ ಮಾಡೋದು, ಹಸಿರು ಮೆಣಸಿನ್ಕಾಯಿ ಕಟ್ ಮಾಡೋದು, ಈ ಥರ ಎಲ್ಲ ಕೆಲಸನೂ ಸ್ವಲ್ಪ ಹೆಲ್ಪ್ ಅಂತೂ ಖಂಡಿತ ಮಾಡ್ತಾರೆ. ಸೊ ಅದನ್ನೆಲ್ಲ ಕಟ್ ಮಾಡಿ ಇಟ್ಟಿದ್ರು. ಬೇಗ ಬ್ರೇಕ್ಫಾಸ್ಟ್ ಕೂಡ ಮಾಡ್ಕೊಂಡ್ಬಿಟ್ಟೆ. ಅಮ್ಮನ ಮನೆಯಿಂದ ತೊಗೊಂಬಂದಿದ್ದು ಮೆಹಂದಿ ಸೊಪ್ಪು ಇದುವರೆಗೂ ರುಬ್ಬಿ ಕೈಗೆ ಹಾಕೊಳ್ಳೋಕೆ ಟೈಮೇ ಆಗಲಿಲ್ಲ. ಇವತ್ತು ಅಷ್ಟೇ ಟೈಮ್ ಆದರೂ ಸರಿ ರುಬ್ಬಿ ಪೇಸ್ಟ್ ಮಾಡಿ ಹಾಕೋಬೇಕು ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡಿ ಎತ್ತಿಟ್ಟೆ. ಇನ್ನು ಕಾಯಿ ತುರಿ ಜಾಸ್ತಿ ರುಬ್ಬಿಟ್ಟಿರ್ತೀನಲ್ಲ, ತುರಿದಿಟ್ಟಿರ್ತೀನಿ, ಅದನ್ನು ನಾನು ಫ್ರಿಜ್ಗಿಂತ ಫ್ರೀಝರಲ್ಲಿ ಇಟ್ಬಿಡ್ತೀನಿ. ಅದು ನಮ್ಗೆ ವಾರಾನ್ಗಟ್ಟಲೆ ತುಂಬ ಚೆನ್ನಾಗಿ ಬರುತ್ತೆ. ಅಷ್ಟು ದಿನನೂ ಇರಲ್ಲ ಅಷ್ಟು, ಯಾಕೆಂದರೆ ಕಾಯಿ ಪ್ರತಿದಿನ ಜಾಸ್ತಿ ಯೂಸ್ ಮಾಡ್ತೀವಲ್ಲ, ಹಾಗಾಗಿ ಬೇಗ ಖಾಲಿ ಆಗಿಬಿಡುತ್ತೆ. ಆದ್ರೂ ಬೆಳಗ್ಗೆ ಎದ್ದ ತಕ್ಷಣ ಕಾಯಿ ತುರ್ಕೊಂಡು, ಈರುಳ್ಳಿ ಸುಳ್ಕೊಂಡು, ಬೆಳ್ಳುಳ್ಳಿ ಸುಳ್ಕೊಂಡು, ಶುಂಠಿ ಕ್ಲೀನ್ ಮಾಡಿಕೊಂಡು, ತರಕಾರಿ ಕಟ್ ಮಾಡಿಕೊಂಡು, ಇದೆಲ್ಲ ನಿಜವಾಗ್ಲೂ ಕಷ್ಟ ಆಗಿಬಿಡುತ್ತೆ. ಅಷ್ಟು ಬೇಗ ಮಕ್ಳನ್ನ ಸ್ಕೂಲಿಗೆ ಕಳಿಸ್ಬೇಕಾದ್ರೆ ಇಷ್ಟು ಅದ್ರ ಪ್ರಿಪ್ರೇಷನ್ ಬೇಕಾಗುತ್ತೆ. ಇದು ಯಾಕೆ ಮಾಡಬೇಕು, ಈಗ ಮಾಡಲೇಬೇಕಾ ಆ ಥರ ಎಲ್ಲ. ಇವಾಗ ನನಗೂ ಬೇರೆ ಕೆಲಸ ಇರುತ್ತೆ, ನಾನು ಯೂಟ್ಯೂಬ್ ಮಾಡ್ತಾ ಇದ್ದೀನಿ. ಇದೇ ಥರ ಇನ್ನೂ ಹೆಣ್ಮಕ್ಳು ಹೊರಗಡೆ ಕೆಲಸ ಮಾಡಿ ಮಕ್ಳನ್ನ ಸ್ಕೂಲಿಗೆ ಕಳಿಸಿ ಎಲ್ಲ ಮಾಡೋರು ಇರ್ತಾರೆ. ಸೊ ಅವ್ರಿಗೆಲ್ಲ ಹೆಲ್ಪ್ ಆಗುತ್ತೆ ಈ ಥರ ಮಾಡಿದ್ರೆ. ಏನು ಓದ್ತಾ ಇದೆಯಾ? ಬರುತ್ತಾ ನಿಂಗೆ ಓದಕ್ಕೆ? ಆಟ ಬರ್ತಾ ಇಲ್ವಾ? ಇನ್ನು ಮಧ್ಯೆ ನನ್ನ ಮಗನ ನನಗೆ ಎಂಟರ್ಟೈನ್ಮೆಂಟು. ಅವನಿದ್ರೆ ಏನೋ ಒಂದು ಮಾತಾಡ್ತಾ ಟೈಮ್ ಹೋಗ್ಬಿಡುತ್ತೆ. ಹಾಗೆ ಇವತ್ತು ಭಾನುವಾರ ಅಂದರೆ ಫಾದರ್ಸ್ ಡೇ, ಅಪ್ಪಂದಿರ ದಿನಾಚರಣೆ ಮಾಡ್ತಾ ಇದ್ರಿ ಎಲ್ಲರೂ. ಸೊ ಅದು ಏನಾಯಿತು ಅಂತಂದರೆ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಸಾಕು ಎಲ್ಲ ಅದೇ ಬರ್ತಾಯಿತ್ತು. ಸಡನ್ಲಿ ಒಂದು ಫೋಟೋ ನೆನಪಾಯಿತು ನನಗೆ. ನನ್ನ ಹತ್ರ ಇರೋದು ಅದೊಂದೇ ಫೋಟೋ, ಮದುವೆಯಲ್ಲಿ ತೆಗೆಸಿರೋದಿದೆ. ಅದು ಬಿಟ್ಟರೆ ನನ್ನ ಜೊತೆ ಅಂತ ತೆಗೆದಿರೋದು ಅದು ಒಂದೇ ಫೋಟೋ ನಾನು ಕಮ್ಯುನಿಟಿ ಪೋಸ್ಟ್ಗೆ ಹಾಕಿದ್ದೆ. ಸಡನ್ಲಿ ನೆನಪಾಯಿತು. ಅದಾದಮೇಲೆ ಸಿಸ್ಟಮ್ ತೆಗೆದು ನಂದು ಹಾರ್ಡ್ ಡಿಸ್ಕಲ್ಲಿ ಇಟ್ಟಿದ್ದೆ, ಅದನ್ನೆಲ್ಲ ಓಪನ್ ಮಾಡಿ ನೋಡಿದೆ, ಆ ಫೋಟೋ ಸಿಕ್ತು. ಅದು ನೋಡಿ ಒಂದು ಹಾಕಬೇಕು ಪೋಸ್ಟ್ ಅಂತ ಅನ್ನಿಸ್ತು, ಹಾಕಿದೆ. ಅದಾದಮೇಲೆ ಪದೇ ಆ ರೀಲ್ನೇ ನೋಡಿ ನನಗೆ ಬೇಜಾರಾಗ್ತಾಯಿತ್ತು, ಅಳು ಬರ್ತಾಯಿತ್ತು. ಯಾಕೆ ಅಂತಂದರೆ ಸುಮಾರು ಜನ ಕೇಳ್ತೀರಾ ಪ್ರಗತಿನ ಅವರು ಇವರು ಅಂತ ಯಾಕೆ ಹೇಳ್ತೀರಾ ಅಂತ ಹೇಳಿ. ಪ್ರಗತಿನ ಹೋಗು ಬಾ ಅನ್ನೋದ್ರಲ್ಲಿ ತಪ್ಪಲ್ಲ, ಹೋಗೇ ಬಾರಿ ಅನ್ನೋದು ನಾನು ಹೇಳ್ತಾ ಇರೋದು. ಸುಮಾರು ಜನ ಗಂಡನ್ನ ಹೋಗು ಬಾ ಅಂತೀಯ, ಪ್ರಗತಿನ ಮಾತ್ರ ಅವರು ಇವರು ಅಂತೆ. ನನ್ನ ಮನೆಯವ್ರನ್ನೂ ಅವರು ಇವರು ಅಂತಲೇ ಹೇಳೋದು. ಹೋಗು ಬಾ ಅಂತೀನಿ, ಹೋಗೋ ಬಾರೋ ಅನ್ನಲ್ಲ. ನನ್ನ ಮಗಳಿಗೂ ಅಷ್ಟೇ ಹೋಗು ಬಾ ಅಂತೀನಿ. ಏನು ಮಾಡ್ತೀಯಾ ಹೋಗು ಬಾ ಅಂತಲೇ ಮಾತಾಡ್ಸೋದು. ಹೇಳಬೇಕಾದ್ರೆ ಅವರು ಇವರು ಅಂತಲೇ ನಾನು ಮಾತಾಡ್ಸೋದು. ನಮ್ಮಪ್ಪ ಅಂತೂ ಯಾರಿಗೇ ಆಗಲಿ ರೆಸ್ಪೆಕ್ಟ್ ಇಲ್ದಲೇ ಮಾತಾಡಿದರೆ ಸರಿಯಾಗಿ ಒದೆ ಬೀಳ್ತಾಯಿತ್ತು. ನಮ್ಮೂರು ಜನದಲ್ಲಿ ಯಾರೇ ಮಾತಾಡಿದ್ರು ಅಕ್ಕ ಅಂತ ನಾವು ಮರ್ಯಾದೆ ಕೊಡಬೇಕಿತ್ತು. ಇವತ್ತು ಅಷ್ಟೇ ನನ್ನ ತಂಗಿ ಅಂತೇಳಿ ನಮ್ಮ ಅಕ್ಕ ಹೋಗೇ ಬಾರೆ ಅಂತ ಮಾತಾಡಿರೋ ದಿನನೇ ಇಲ್ಲ ನಮಗೆ. ಅವರು ರೆಸ್ಪೆಕ್ಟ್ ಕೊಡಬೇಕು, ನನ್ನ ತಮ್ಮನೂ ಅಷ್ಟೇ. ಇದು ನಮ್ಮಪ್ಪ ಚಿಕ್ಕ ಹುಡುಗರಿಂದ ಸರಿಯಾಗಿ ಒದೆ ಕೊಡ್ತಾಯಿದ್ರು. ಬಾಯಿಂದ ಯಾರನ್ನಾದ್ರೂ ಅವಳು ಇವಳು ಅಂತ ಬಂತು ರೆಸ್ಪೆಕ್ಟ್ ಇಲ್ದಲೆ ಅಂತ ಅಂದರೆ ಬಿದ್ದಿರೋವು ಸರಿಯಾಗಿ. ಸೊ ಆ ಒಂದು ಭಯಕ್ಕೆ ಇವತ್ತು ನಮಗೆ ಅದೇ ಅಭ್ಯಾಸ ಆಗಿಬಿಟ್ಟಿದೆ. ತಪ್ಪೋ ಸರಿನೋ ಗೊತ್ತಿಲ್ಲ, ಅದು ಹಂಗೆ ರೂಢಿ ಆಗಿದ್ದು. ಇವಾಗಲೂ ನಾವು ಹಾಗೆ ಮಾತಾಡ್ತಾ ಇರೋದು. ಸುಮಾರು ಜನಕ್ಕೆ ಅದೇ ಪ್ರಶ್ನೆ, ಮಗಳಿಗೆ ಮಾತ್ರ ಮರ್ಯಾದಿಲ್ಲ, ಇವೆಲ್ಲರಿಗೂ ಮರ್ಯಾದಿನೇ ಕೊಡೋದು. ಹೋಗು ಬಾ ಅಂತೀವಿ ಹೊರತು ಹೋಗೇ ಬಾರೆ ಅನ್ನಲ್ಲ ಅಷ್ಟೇ. ಅದು ತುಂಬ ಜನಕ್ಕೆ ಏನೋ ಪ್ರಶ್ನೆಯಾಗಿ ಉಳಿದ್ಬಿಟ್ಟಿತ್ತು, ಹಾಗಾಗಿ ಹೇಳಿದೆ. ಇನ್ನು ನಮ್ಮಪ್ಪ ಸುಮಾರು ಒಳ್ಳೊಳ್ಳೆ ಮಾತುಗಳನ್ನ ಹೇಳ್ತಾಯಿದ್ರು. ಯಾವಾಗಲೂ ನೆನಪಾಗುತ್ತೆ ನನ್ನ ಮಗಳಿಗೂ ಕೂಡ, ಅದನ್ನು ನಾನು ಹೇಳ್ತಾನೆ ಇರ್ತೀನಿ. ನಾವು ಓದಬೇಕಾದ್ರೆ ಯಾವಾಗಲೂ ಹೇಳೋರು ನಮ್ಮಪ್ಪ, ನೀವು ಈ ಒಂದು 15 ವರ್ಷ ಕಷ್ಟಪಟ್ಟರೆ ನಿಮ್ಮ ಜೀವನದಿಂದ ಒಂದು 40-50 ವರ್ಷ ಖುಷಿಯಾಗಿರ್ತೀರಾ ಅಂತ. ನನ್ನ ಮಗಳಿಗೆ ಈಗಲೂ ಅದನ್ನೇ ಹೇಳ್ತೀನಿ. ಅರ್ಥ ಆಯ್ತಾ ನಾನು ಹೇಳಿದ್ದು ಅಂತ. ಈ 15 ವರ್ಷ ಓದೋ ವಯಸ್ಸು, ಈ ಓದೋ ವಯಸ್ಸಲ್ಲಿ ನೀವು ಚೆನ್ನಾಗಿ ಯುಟಿಲೈಸ್ ಮಾಡಿಕೊಂಡು ಓದಿದ್ರೆ ಇನ್ನು ಜೀವನ ಇದೆಯಲ್ಲ, ಮುಂದಿನ ಜೀವನ ಅದು ತುಂಬ ಚೆನ್ನಾಗಿರುತ್ತೆ. ಇಲ್ಲ ಈ 15 ವರ್ಷನೇ ನಾವು ಏನೋ ಎಂಜಾಯ್ ಮಾಡಿಕೊಂಡು ಹಂಗೆ ಹಿಂಗೆ ಇರಬೇಕು ಅಂತಂದರೆ ಇನ್ನು ಮಿಕ್ಕಿದ್ದು ಇನ್ನೆಷ್ಟು ವರ್ಷ ನಿಮ್ದು ಆಯಸ್ ಜೀವನ ಇದೆಯೋ ಅಷ್ಟು ವರ್ಷನೂ ನೀವು ಸ್ಟ್ರಗಲ್ ಮಾಡ್ತೀರಾ. ಸೊ ಇದು ಮೀನಿಂಗ್ ನಮ್ಮಪ್ಪ ಯಾವಾಗಲೂ ನಂಗೆ ಹೇಳ್ತಾಯಿದ್ರು ಅಂತ. ಇದೇ ಥರ ಸುಮಾರು ಮಾತುಗಳನ್ನ ಹೇಳ್ತಾಯಿದ್ರು. ಅದೆಲ್ಲ ನಂಗೆ ತುಂಬ ಚೆನ್ನಾಗಿ ನೆನಪಿದೆ ಮತ್ತು ಆಳವಾಗಿ ಅರ್ಥ ಆಗಿದೆ. ಅದನ್ನು ಹೇಳಿದ್ರೆ ಎಲ್ಲರೂ ಏನು ಅಂದ್ಕೊಳ್ತಿರೋ ಗೊತ್ತಿಲ್ಲ. ಇನ್ನು ಸಡನ್ಲಿ ಏನು ಮಾಡಬೇಕಂತ ಗೊತ್ತಾಗಲಿಲ್ಲ. ಪಾಲಕ್ ಇತ್ತಲ್ಲ, ಅರ್ಧ ಎತ್ತಿಟ್ಟು ಅರ್ಧ ಕ್ಲೀನ್ ಮಾಡಿಟ್ಟೆ. ಪಾಲಕ್ ಚಟ್ನಿ ಮಾಡ್ತಾಯಿದ್ದೀನಿ. ಅದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆ ಹಣ್ಣು, ಖಾರದ ಪುಡಿ, ಉಪ್ಪು ಇದಿಷ್ಟನ್ನು ಹಾಕಿ ಚೆನ್ನಾಗಿ ರುಬ್ಬಿ ಒಂದು ಪೇಸ್ಟ್ ಮಾಡ್ಕೊಳ್ಳೋದು. ಈ ಪಾಲಕ್ ಸೊಪ್ಪನ್ನೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರ್ತೀನಿ. ಬಾಣಲಿಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಅದ್ರ ಜೊತೆಗೆ ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವು ಇಷ್ಟನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು. ಒಂದಿಷ್ಟು ಒಣಮೆಣ್ಸಿಕಾಯಿ ಕೂಡ ಹಾಕ್ಕೊಂಡಿದ್ದೀನಿ. ಇನ್ನು ರುಬ್ಬಿದ್ನಲ್ಲ ಚಟ್ನಿಗೆ ಅಂತ ಹೇಳ್ಬಿಟ್ಟು ಈರುಳ್ಳಿ ಪೇಸ್ಟು ಅದನ್ನು ಹಾಕ್ಕೊಂಡು 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ, ಅದಾದಮೇಲೆ ಸಣ್ಣದಾಗಿ ಕಟ್ ಮಾಡಿರೋಂತಹ ಪಾಲಕ್ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಚಟ್ನಿ ಅದಕ್ಕೆ ಬರೋ ತನಕ ಚೆನ್ನಾಗಿ ಬೆಂದರೆ ಅನ್ನದ ಜೊತೆ ತಿನ್ನೋದಕ್ಕೆ
ತುಂಬಾ ಚೆನ್ನಾಗಿರೋ ಒಂದು ಈಸಿಯಾಗಿರೋದು ಕ್ವಿಕ್ಕಾಗಿ ರೆಡಿಯಾಗೋ ಒಂದು ಪಾಲಕ್ ಚಟ್ನಿ ರೆಡಿ ಆಗಿಬಿಡುತ್ತೆ. ಖಂಡಿತ ಟ್ರೈ ಮಾಡಿ, ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಅನ್ನೋದ್ರ ಜೊತೆಗೆ. ಇನ್ನು ಬರೀ ಆ ಚಟ್ನಿ ಜೊತೆಗೆ ಅನ್ನ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಆಲೂಗೆಡ್ಡೆ ಫ್ರೈ ಮಾಡಿಕೊಂಡೆ. ಮಕ್ಕಳಿಗೆ ಬರೀ ಅನ್ನ ಚಟ್ನಿ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಎರಡು ಕಾಂಬಿನೇಷನ್ ಮಾತ್ರ ಸಿಕ್ಕಾಬಟ್ಟೆ ಚೆನ್ನಾಗಿತ್ತು. ಅಡುಗೆ ಮಾಡ್ತಾನೆ ಪಾತ್ರೆನೂ ತೊಳ್ಕೊಳ್ಬಿಡ್ತೀನಿ. ಈಗಂತೂ ಫಿಕ್ಸ್ ಆಗಿದ್ದೀನಿ, ಜಾಸ್ತಿ ಸಿಂಕ್ ತುಂಬ ಪಾತ್ರೆ ಬೀಳೋಕ್ಕೆ ಬಿಡಲೇಬಾರ್ದು, ಅವಾಗವಾಗ ಕ್ಲೀನಾಗಿ ತೊಳ್ಕೊಂಬಿಡ್ಬೇಕು ಅಂತ ಅದನ್ನು ಫಾಲೋ ಮಾಡ್ತಾ ಇದ್ದೀನಿ. ಇನ್ನು ಅದಕ್ಕೆ ಸ್ವಲ್ಪ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕಿ ಪಾಲಕ್ ಚಟ್ನಿ ಮತ್ತು ಆಲೂಗೆಡ್ಡೆ ನೆಂಚ್ಕೊಂಡು ತಿಂತಾಯಿದ್ರೆ ನಿಜವಾಗ್ಲೂ ಸೂಪರಾಗಿರುತ್ತೆ. ಟ್ರೈ ಮಾಡಿ. ಸಾಕು ಸಾಕು, ಇದು ಬಾಲ್. ಸಾಕಾಯ್ತು ಬಾಲ್. ಅಮ್ಮ ಸುಸ್ತಾಯ್ತು. ಸಾಕಾಯ್ತಪ್ಪ. ಇತ್ತಿಗೆ ಇದ್ನ ಓದನ. ಡಕ್. Mami aku kudu. Mami, ayo tek tek tek. Ayo twing 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 twing. Ya, ayo twing twing. Tolu tolu ketulu. ಸರಿ ತೆಗಿ. ಇದು ಡಾಲ್. ಅಯ್ಯೋ ಗೊಗ್ಗ. ಗೊಗ್ಗ ಅಲ್ಲ, ಅದು ಡಾಲ್. ಡಾಲು ಇಕ್ಕನ. ಡಾಲ್ ಹೌಸ್ ಇದು. ಓಕೆಯಾ ಮಮ್ಮಿ ಬೈಟ ಈ ಮೈ. ಮನೆ. ಅಯ್ಯೋ ಮೈ. ಅಯ್ಯೋ ಯಾ. ಯಾ. ಅಯ್ಯೋ ಉಪಾಯ್. ಮಮ್ಮಿ tu coca mayo mami tu coca ಲಾವಿಲ್ಲ ಮಮ್ಮಿ. ಅಯ್ಯೋ ಸ್ಕೂಲ್ಗೆ ಹೋಗಲ್ವಾ ಚಿನ್ನು? ಮಮ್ಮಿ ಕೇಳಿಸ್ಕೊಳ್ಳಿ, ಸ್ಕೂಲ್ಗೆ ಹೋಗೋಣ ನಾಳೆ. ಬಾಬಾ ಪಾಪು ಪಾಪದ. ಹೋಗೋಣ ನಾಳೆಯಿಂದ ಸ್ಕೂಲ್ಗೆ ಹೋಗೋಣ. ಪ್ಲೀಸ್ ಕಣ್ಣಿ ಬುಕ್ ತಗೊಂಡು ಹೋಗೋಣ. ಬುಕ್ಕು ಟೀಚರ್ ಕಾಲ್ ಮಾಡಿದ್ರು ಪ್ರೀತಮ್ನ ಕರ್ಕೊಂಡ್ ಬನ್ನಿ ಅಂತ. ಮಮ್ಮಿ ಪ್ಲೀಸ್ ಕಣ್ಣಿ ಏಂತಕ್ಕೆ? ಪ್ಲೀಸ್ ಹೋಗೋಣ, ಚೆನ್ನಾಗಿದೆ ಅಲ್ವಾ ಸ್ಕೂಲು? ಸ್ಕೂಲ್ ಬೇಡವಾ ನಿಂಗೆ? ಅನೀಶ್ ಹೋಗ್ತಾನೆ, ನೀನು ಹೋಗ್ಬೇಕು. ಬುಕ್ ತಗೊಂಡು ಹೋಗೋಣ. ಹೇಳಿದ್ ಮತ್ ಕೇಳ್ಬೇಕು ಮಗನೆ. ನಾನು ಬರ್ತೀನಲ್ಲ ಸ್ಕೂಲಿಗೆ. ಅಮ್ಮು ಬರುತ್ತೆ. ನಿಮ್ ಡ್ಯಾಡಿ ಹೆಸರೇನು? ಅನೀಶು ಹೋಗ್ತಾನೆ, ನೀನು ಹೋಗ್ಬೇಕು. ಅಣ್ಣ ನೀನು ಎಲ್ಲರೂ ಹೋಗ್ಬೇಕು. ಕ್ಷಮಿಸ್ಬೇಕಾ? ಯಾಕಪ್ಪ? ಸರಿ, ಇಲ್ಲಿ ಡ್ಯಾಡಿ ಹೆಸರೇನು? ಡ್ಯಾಡಿ ಹೆಸರೇನು? ಯಾಕೆ? ನಿನ್ನ ಹೆಸರೇನು? ನಿನ್ನ ಹೆಸರೇನು? ವಾಟ್ ಇಸ್ ಯುವರ್ ನೇಮ್? ನಿಮ್ ಡ್ಯಾಡಿ ಹೆಸರೇನು? ಲೋಕೇಶ್. ಏನು? ಮಮ್ಮಿ ಹೆಸರೇನು? ಅವನಿಗೆ ಮಮ್ಮಿ ಹೆಸರು ಮಾತ್ರ ನೆನಪಿರಲ್ಲ. ಇನ್ನು ಸ್ಕೂಲ್ ಯೂನಿಫಾರ್ಮ್ ಎಲ್ಲ ಐರನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಪ್ರೀತಮ್ಗೆ, ಪ್ರಗತಿಗೆ, ಇಬ್ರಿಗೂ. ಪ್ರಗತಿಗೆ ಇಷ್ಟು ಐರನ್ ಬರಲ್ಲ, ಆದರೂ ಒಂದೊಂದ್ಸರಿ ಅವರೇ ಮಾಡ್ಕೊಂಡ್ಬಿಡ್ತಾರೆ. ನಾನು ಬೇಡ, ನಾನು ಮಾಡ್ತೀನಿ ಅಂತೀನಿ. ಯಾಕೆ ಅಂತಂದರೆ ನಮ್ಮಪ್ಪ ತುಂಬ ಪರ್ಫೆಕ್ಷನ್. ಪ್ರತಿಯೊಂದು ಕೆಲಸನೂ ಟೈಮ್ ತುಂಬ ತೊಗೊಳ್ಳೋರು. ಬೇಜಾರಾಗ್ಬಿಡೋದು, ಏನಪ್ಪ ಇಷ್ಟೋ ತನಕ ಕೂತ್ಕೋತಾರೆ ನಮ್ಮಪ್ಪ ಅಂತ. ಆದರೆ ಪರ್ಫೆಕ್ಷನ್ ಮಾತ್ರ ಹಾಗೆ ಇರೋದು. ಐರನ್ ಮಾಡೋದು ಅವರೇ ಹೇಳ್ಕೊಟ್ಟಿದ್ದು. ಐರನ್ ಮಾಡಿದ್ರೆ ಐರನ್ ಮಾಡಿರೋ ಲೈನ್ ಸಹ ಹಾಗೆ ಎದ್ದು ಕಾಣಿಸ್ಬೇಕು, ಆ ಥರ ಪ್ರೆಸ್ ಮಾಡಿ ಐರನ್ ಮಾಡಬೇಕು ಅಂತ ಹೇಳಿ ನನಗೆ ಐರನ್ ಮಾಡೋದು ಹೇಳ್ಕೊಟ್ಟಿದ್ದು ನಮ್ಮಪ್ಪನೇ. ಅಷ್ಟು ಪರ್ಫೆಕ್ಷನ್. ಇನ್ನು ಪ್ರೀತಮ್ ಐರನ್ ಮಾಡೋದ್ರ ಜೊತೆಗೇನೆ ಸಾಕ್ಸು, ಬನಿಯನ್ನು, ಅವ್ನು ಬೆಳಗ್ಗೆ ಏನೇನು ಯೂಸ್ ಮಾಡ್ತಾನೋ ಎಲ್ಲನೂ ಕೂಡ ಆ ಹ್ಯಾಂಗರ್ ಒಳಗಡೆನೆ ಹಾಕಿ ಇಟ್ಬಿಡ್ತೀನಿ, ಯಾವುದು ಮಿಸ್ ಆಗಲ್ಲ. ಇನ್ನು ಟೈ, ಬೆಲ್ಟು ಎಲ್ಲನೂ ಕೂಡ. ಈಗ 2 ಮಕ್ಕಳು ಆದಮೇಲೆ ಮರು ಜಾಸ್ತಿ ಆಗಿಬಿಡುತ್ತೆ ನಮಗೆ. ಸೊ ಅದಕ್ಕೆ ಏನು ಮಾಡ್ತೀನಿ ಅಂತಂದರೆ ಒಂದು ಲಿಸ್ಟ್ ಮಾಡ್ತೀನಿ. ನಾನು ಕೆಲಸ ಶುರು ಮಾಡಿದಾಗ್ಲೇ ಅಷ್ಟು ಕೆಲಸದಲ್ಲಿ 2 ಮಿಸ್ ಆದರೂ ಪರವಾಗಿಲ್ಲ, 10 ಕೆಲಸ ಬರೆದಿದ್ರೆ 8 ಕೆಲಸನಾದ್ರೂ ಮಾಡ್ಕೊಂಡ್ಬಿಡ್ತೀನಿ. ಇನ್ನು ಪ್ರಗತಿಗೆ ಹೇರ್ ವಾಶ್ ಮಾಡಿದೆ. ಇನ್ನು ಕೂದಲು ಚೆನ್ನಾಗಿ ಎಣದ್ಬಿಟ್ಟು ರಾತ್ರಿ ಮಲಗಿಸ್ತೀನಿ, ಇಲ್ಲಾಂದರೆ ತುಂಬ ಸಿಕ್ಕಾಗ್ಬಿಡುತ್ತೆ ಬೆಳಗ್ಗೆ ಸ್ಕೂಲ್ಗೆ ತಲೆ ಬಾಚೋದಕ್ಕಾಗೋದಿಲ್ಲ. ಅದ್ರ ಜೊತೆಗೆ ನೆಕ್ಸ್ಟ್
ಕೆಲಸನೇ ಇದ್ದಿದ್ದು ನನಗೆ ಬ್ರೇಕ್ಫಾಸ್ಟ್ ಲಿಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಯಾಕೆ ಅಂತಂದರೆ ಪ್ರತಿದಿನ ರಾತ್ರಿ ಈ ತರಕಾರಿ ಇದೆಯಾ, ನಾಳೆ ಏನು ಬ್ರೇಕ್ಫಾಸ್ಟ್ ಮಾಡಬೇಕು ಅಂತ ಯೋಚನೆಯಲ್ಲೇ ತುಂಬ ಸ್ಟ್ರೆಸ್ ಅನಿಸ್ಬಿಡುತ್ತೆ ನನಗೆ. ಹಾಗಾಗಿ ವಾರಕ್ಕೆ ಬೇಕಾಗಿರೋಂತಹ ಬ್ರೇಕ್ಫಾಸ್ಟ್ ಲಿಸ್ಟನ್ನು ಮಾಡಿಬಿಟ್ಟು ಒಂದು ಪೇಪರ್ನ ಅಂಟಿಸ್ಕೊಂಡ್ಬಿಡ್ತೀನಿ. ನನಗೆ ಅಷ್ಟೇ ಬೇಕಂತಂದರೆ ಆ ವಾರಕ್ಕೆ ಬೇಕಾಗಿರೋ ಲಿಸ್ಟಲ್ಲಿರೋ ತರಕಾರಿ ಎಲ್ಲ ತಂದಿಟ್ಕೊಂಡ್ರು ಆಗುತ್ತೆ, ಇಲ್ಲಾಂದರೆ 2 ದಿನಕ್ಕೆ ಏನೇನು ಬೇಕು ಅಂತ ತಂದಿಟ್ಕೊಂಡ್ರು ಆಗಿಬಿಡುತ್ತೆ. ಇನ್ನು ಫ್ರಿಜ್ ಯಾಕೆ ಈ ಕಡೆ ಬಂತು ಅಂತಂದರೆ ಆ ಕಡೆ ಸ್ವಿಚ್ ಹಾಳಾಗ್ಬಿಟ್ಟಿತ್ತು, ಅದು ಸರಿ ಮಾಡಿಸೇ ಇರಲಿಲ್ಲ. ಹಾಗಾಗಿ ನಾನು ಈ ಕಡೆನೇ ಶಿಫ್ಟ್ ಮಾಡ್ಕೊಂಡ್ಬಿಟ್ಟೆ. ಇನ್ನು ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡಾಗೆಲ್ಲ ನನ್ನ ಕೆಲಸ ನನ್ನ ಕಣ್ಮುಂದೆನೇ ಕಾಣಿಸ್ತಾ ಇರುತ್ತೆ, ಆರಾಮಾಗಿ ಕೆಲಸ ಮುಗಿಸ್ಕೋಬೋದು ಅಂತಲೂ ಅನಿಸ್ತು. ಸೊ ಇದು ನನ್ನ ಒಂದು ಲಿಸ್ಟು, ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹಾಗೆ ಹಾಕಿದೆ. ಇನ್ನು ಬ್ರೇಕ್ಫಾಸ್ಟ್ ಲಿಸ್ಟ್ ರೆಡಿ ಆದಮೇಲೆ ತರಕಾರಿ ಏನೇನು ಬೇಕು ನಾಳೆ ವೆಜಿಟೇಬಲ್ ಪಲಾವ್ ಮಾಡೋಣ ಅಂದ್ಕೊಂಡೆ. ಅದಕ್ಕೆಲ್ಲ ಕಟ್ ಮಾಡಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಶುಂಠಿ, ಪುದೀನ, ಕೊತ್ತಂಬರಿ ಸೊಪ್ಪು ಏನೇನು ಬೇಕು ಎಲ್ಲ ಕ್ಲೀನಿಂಗ್ ಮಾಡೋದಿದ್ರೆ ಕಟ್ ಮಾಡೋದಿದ್ರೆ ಮಾಡಿ ಇಟ್ಕೊಂಡ್ಬಿಡ್ತೀನಿ. ನಾಳೆಗೆ ಅಂತಂದರೆ ಒಂದಿನ ನೈಟ್ ಕಟ್ ಮಾಡಿದ್ರೆ ಏನೂ ಆಗೋದಿಲ್ಲ. ಅನಿವಾರ್ಯವಾಗಿ ಮಾಡಲೇಬೇಕಾಯಿತು, ಇಲ್ಲ ಅಂತಂದರೆ ನಾನು ನೀಟಾಗಿ ನನ್ನ ಮಕ್ಕಳನ್ನ ಬ್ರೇಕ್ಫಾಸ್ಟ್ ಮಾಡಿಸಿ ಸ್ಕೂಲಿಗೆ ಕಳಿಸಿ ನನ್ನ ಕೆಲಸನೆಲ್ಲ ಬ್ಯಾಲೆನ್ಸ್ ಮಾಡೋದು ತುಂಬ ಕಷ್ಟ ಅಂತ ಗೊತ್ತಾಗೋಯ್ತು. ಹಾಗಾಗಿ ನಾನು ಇದನ್ನು ಅನಿವಾರ್ಯವಾಗಿ ಮಾಡಲೇಬೇಕು ಅಂತ ಹೇಳಿ ಮಾಡ್ತಾಯಿದ್ದೀನಿ. ಇಷ್ಟು ದಿನ ನನ್ನ ಪ್ರಗತಿಗೆ ಮಾತ್ರ ಅಲ್ವಾ ಅಂತ ಬೆಳಗ್ಗೆನೇ ಎಲ್ಲ ರೆಡಿ ಮಾಡ್ಕೊಳ್ತಿದ್ದೆ, ಒಂದು ಅರ್ಧ ಗಂಟೆ ಬೇಗ ಎದ್ಬಿಟ್ಟು. ಖಂಡಿತವಾಗ್ಲೂ ಆ ಥರ ಮಾಡೋಕ್ಕಾಗಲ್ಲ. ಹಂಗೆ ಮಾಡೋಕ್ಕೆ ಹೋದರೆ ನಾನು ಎಲ್ಲ ಕೆಲಸ ಬಿಟ್ಬಿಟ್ಟು ಬರೀ ಬ್ರೇಕ್ಫಾಸ್ಟ್ ಮಾಡ್ಕೊಂಡೇ ಇರಬೇಕಾಗತ್ತೆ. ಹಾಗಾಗಿ ಈ ಥರ ಮೊದಲೇ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಮಕ್ಕಳಿಗೆ ಲಂಚ್ ಬಾಕ್ಸ್ ಜೊತೆಗೆ ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಡ್ಬೇಕು, ಇಲ್ಲಾಂದರೆ ಫ್ರೂಟ್ಸ್ ಹಾಕ್ಕೊಡ್ಬೇಕು. ಕೆಲವೊಂದ್ಸರಿ ಫ್ರೂಟ್ಸ್ ಇಲ್ಲ ಅಂತಂದರೆ ನಾನೇನು ಮಾಡ್ತೀನಿ ಅಂತಂದರೆ ಹಸಿ ಕಡಲೆಕಾಯಿ ಸಿಕ್ಕಿದ್ರೆ ಅಥವಾ ಗೆಣಸು ಸಿಕ್ಕಿದ್ರೆ ಅದನ್ನೇ ಬಾಯ್ಲ್ ಮಾಡಿ ಕೊಟ್ಬಿಡ್ತೀನಿ ಬೇಯಿಸ್ಬಿಟ್ಟು. ಬರೀ ಹಸಿ ಕಡಲೆಕಾಯಿ ಸಿಕ್ಕಿಲ್ಲ ಅಂತಂದರೆ ಒಣಗಿರೋದಿರುತ್ತಲ್ಲ ಅದನ್ನು ರಾತ್ರಿ ನೆನೆಸ್ಬಿಟ್ಟು ಬೆಳಗ್ಗೆ ಬೇಯಿಸ್ಕೊಡ್ಬೋದು. ಇಲ್ಲಾಂದರೆ ಕಾಬೂಲ್ ಕಡಲೆನೋ ಅಥವಾ ಕಡಲೆಕಾಳು ಅದನ್ನು ನೆನೆಸ್ಬಿಟ್ಟು ಬೆಳಗ್ಗೆಗೆ ಉಸ್ಲಿ ಥರ ಮಾಡಿಕೊಟ್ರೆ ಅದೇ ಸ್ನ್ಯಾಕ್ಸ್ ಆಗಿಬಿಡುತ್ತೆ. ತುಂಬಾ ಚೆನ್ನಾಗಿರುತ್ತೆ ಮಕ್ಳಿಗೆ ತಿನ್ನೋದಕ್ಕೆ. ಇಲ್ಲ ಫ್ರೂಟ್ಸ್ ಇಲ್ಲ ಅಂತಂದಾಗ ಇದೇ ಬ್ಯಾಲೆನ್ಸ್ ಮಾಡಿಕೊಟ್ಬಿಡ್ತೀನಿ. ಏನೋ ಒಂದು ಒಟ್ನಲ್ಲಿ ಒಳ್ಳೆಯದು, ಈಸಿಯಾಗಿರಬೇಕು, ನಮಗೂ ಕೈಗೆ ಎಟ್ಕೊಂಗಿರಬೇಕು, ಆ ಥರ ಮಾಡಿಕೊಡೋದು. ಇನ್ನು ಪ್ರೀತಮ್ಗೆ ಓಟ್ಸಲ್ಲಿ ಮಾಡೋ ರೆಸಿಪೀಸ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಕೆಲವೊಂದ್ಸರಿ ಏನೂ ಇಲ್ಲ ಅಂತಂದರೆ ಹಾಲಿಗೆ ಓಟ್ಸ್ ಹಾಕ್ಕೊಟ್ರೆ ಅವ್ನಿಗೆ ಇಷ್ಟ ಆಗಿ ತಿಂತಾನೆ. ಅದಕ್ಕೆ ನಾನು ರೋಲ್ಡ್ ಓಟ್ಸ್ ಅಂತ ಬರುತ್ತೆ, ಸ್ಪ್ಲಿಟ್ಗಿಂತ ಇದು ತುಂಬ ಚೆನ್ನಾಗಿರುತ್ತೆ, ಇದನ್ನು ತರಿಸಿದ್ದೆ. ಇನ್ನು ಕಡಲೆ ಪಪ್ಪು ಮನೆಯಲ್ಲಿ ಉಳಿದ್ಬಿಟ್ಟಿತ್ತು ಸುಮಾರು ದಿನದಿಂದ. ಚೈಲ್ಡ್ಹುಡ್ಡಲ್ಲಿ ನಾವು ಈ ಹಾಲು ಮಿಠಾಯಿ ಅಥವಾ ಈ ಬರ್ಫಿ ಅಂತ ಏನೋ ಒಂದು ಬರ್ತಾಯಿತ್ತು. ನಾನು ಜಾಸ್ತಿ ತಿಂದಿಲ್ಲ, ಸ್ವೀಟ್ ಅಂದರೆ ನಂಗೆ ಅಷ್ಟು ಇಷ್ಟ ಆಗಲ್ಲ, ಬಟ್ ಇದು ತಿಂದಿದ್ದೀವಿ. ಅದಕ್ಕೆ ನಾನು ಹಾಲು ಪೌಡರ್ ಇರಲಿಲ್ಲ, ಕಡಲೆಪಪ್ಪು ಹಾಕೇ ಮಾಡ್ತಾಯಿದ್ದೀನಿ. ಅದಕ್ಕೆ ಒಂದು ಬೌಲಷ್ಟು ಕಡಲೆಪಪ್ಪು ತೊಗೊಂಡಿದ್ದೀನಿ. ನಮ್ಮನೆಯವ್ರಿಗಂತೂ ಇದನ್ನು ತಿಂದ ತಕ್ಷಣ ಅವ್ರ ರಿಯಾಕ್ಷನ್ ಏನಿತ್ತು ಅಂತ ಹೇಳ್ತೀನಿ. ಅದಕ್ಕೆ ಸ್ವಲ್ಪ ಶುಗರ್ ಹಾಕ್ಕೊಂಡಿದ್ದೀನಿ. ಶುಗರ್ ಬೇಡ ಅಂದರೆ ಕಲ್ ಸಕ್ಕರೆ ಹಾಕ್ಕೋಬೋದು, ಚೆನ್ನಾಗಿ ಪೌಡ್ರ್ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಒಂದು 3 ಏಲಕ್ಕಿ ತೊಗೊಂಡಿದ್ದೀನಿ. ಮನೆಯಲ್ಲಿ ಏನಾಯಿತು ಅಂತ ಅಂದರೆ ಎಲ್ಲೋ ಶಾಪಿಂಗ್ ಮಾಡಿದಾಗ ಒಂದು ಇಷ್ಟು ಶಾಪಿಂಗ್ ಅಂತ ಆದಾಗ 2 kg 1 kg ಶುಗರ್ ಫ್ರೀ ಕೊಟ್ಬಿಡ್ತಾರೆ. ನಾನು ಬೇಡ ಅಂದ್ರೂ ನಮ್ಮ ಮನೆಯವ್ರು ಇಸ್ಕೊಂಡು ಬರ್ತಾರೆ, ಯಾರಾದರೂ ಗೆಸ್ಟ್ ಬಂದಾಗಾದರೂ ಯೂಸ್ ಆಗುತ್ತೆ ಅಂತ. ಆ ಶುಗರ್ ಹಾಗೆ ಉಳಿದಿತ್ತು. ಸರಿ ಸುಮಾರು ದಿನ ಆಗಿತ್ತಲ್ಲ ಅಂತ ಹೇಳ್ಬಿಟ್ಟು ಏನಾಗಲ್ಲ, ಒಂದು ಸ್ವಲ್ಪ ದಿವಸ ಎಕ್ಸ್ಕ್ಯೂಸ್ ಸಿಗುತ್ತೆಲ್ಲ ತಿನ್ನೋದಕ್ಕೆ ಅಂತ ಹೇಳಿ ಮಾಡಿದೆ. ಇನ್ನು ಈ ಪೌಡರ್ನ ರುಬ್ಬಬೇಕಾದ್ರೆ ಸಿಕ್ಕಾಪಟ್ಟೆ ನೈಸ್ ಪೌಡರ್ ಆಗಬೇಕು. ಸ್ವಲ್ಪ ಹೊತ್ತು ಟೈಮ್ ತೊಗೊಂಡು ಚೆನ್ನಾಗಿ ನೈಸ್ ಪೌಡರ್ ಮಾಡ್ಕೊಳ್ಳಿ. ಕಡಲೆಪಪ್ಪನ ನೈಸ್ ಎಷ್ಟು ಸಾಧ್ಯನೋ ಅಷ್ಟು ನೈಸ್ ಪೌಡರ್ ಮಾಡಿ ಅದ್ರ ಜೊತೆಗೆ ಸಕ್ಕರೆ ಏಲಕ್ಕಿನೂ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಇದನ್ನು ತುಪ್ಪದಲ್ಲಿ ಮಿಕ್ಸ್ ಮಾಡಬೇಕು. ತುಪ್ಪದಲ್ಲಿ ಅಂತ ಅಂದರೆ ಒಂದು 4ರಿಂದ 5 ದೊಡ್ಡ ಸ್ಪೂನ್ ತುಪ್ಪ ಬೇಕಾಗತ್ತೆ. ಮೊದಲು 2 ಸ್ಪೂನ್ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಮತ್ತೆ 2 ಸ್ಪೂನ್ ತುಪ್ಪ ಹಾಕಿ ಮತ್ತೆ ಮಿಕ್ಸ್ ಮಾಡಿ, ಆಮೇಲೆ ಕೊನೆಗೆ ಹಾಕ್ಕೊಂಡು ಒಟ್ಟಿನಲ್ಲಿ ನಾವು ಹಿಂಗೆ ಉಂಡೆ ಕಟ್ಟಿದ್ರೆ ಉಂಡೆ ಬರಬೇಕು, ಆ ಥರ ಆಗೋ ತನಕ ತುಪ್ಪ ಹಾಕಿ ಕೈಯಲ್ಲೇ ಮಿಕ್ಸ್ ಮಾಡಬೇಕು. ಎಷ್ಟು ನೈಸ್ ಪೌಡರ್ ಆಗಿರುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ. ಇಲ್ಲಿ ರೆಡಿ ಆಯಿತು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನನ್ನ ಮಗ ಅಂತೂ ಅಲ್ಲೇ ಕಾಯ್ಕೊಂಡು ಕೂತ್ಕೊಂಡ್ಬಿಟ್ಟಿರ್ತಾನೆ. ಏನಾದರೂ ಸ್ವೀಟ್ ಅಥವಾ ಈ ಥರ ಸ್ನ್ಯಾಕ್ಸ್ ಮಾಡ್ತಾಯಿದ್ರೆ ಎಲ್ಲ ಇಷ್ಟ ಆಗುತ್ತೆ. ಪ್ರಗತಿಗೆ ತುಂಬ ಇಷ್ಟ. ಸ್ವೀಟ್ ತುಂಬ ಕಂಟ್ರೋಲ್ ಮಾಡ್ತೀನಿ ಅಂತ ಹೇಳಿ ನಾನೇ ಮನೆಯಲ್ಲೇ ಮಾಡಿಕೊಡ್ತೀನಿ ಪ್ರಗತಿಗೋಸ್ಕರ. ಮನೇಲಿ ಮಾಡಿದ್ರೂ ಓವರ್ ಸ್ವೀಟ್ ಮಾಡಿರೋ ಅಷ್ಟು ತಿಂದ್ಬಿಡ್ತಾರೆ. ಅದರಲ್ಲೂ ಕಂಟ್ರೋಲ್ ಮಾಡಿ ಮಾಡಿ ಇಷ್ಟೇ ತಿನ್ನಬೇಕು, ಹೀಗೆ ತಿನ್ನಬೇಕು ಅಂತ. ಅದನ್ನು ಒಂದು ಟ್ರೇಯಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಪ್ರೆಸ್ ಮಾಡಬೇಕು. ಎಷ್ಟು ಸಾಧ್ಯನೋ ಅಷ್ಟು ನೀಟಾಗಿ ಪ್ರೆಸ್ ಮಾಡಿ, ಸ್ಪೂನಲ್ಲಿ ಕೂಡ ಮಾಡ್ಬೋದು ಸಮಕ್ಕೆ. ಪ್ರೆಸ್ ಮಾಡಿಬಿಟ್ಟು 1 hour ಫ್ರಿಜ್ಜಲ್ಲಿ ಇಡಬೇಕು. ಆಮೇಲೆ ಕಟ್ ಮಾಡಿಬಿಟ್ಟು ಕ್ಯೂಬ್
ಕ್ಯೂಬ್ ಥರ ಮಾಡಿ ಎತ್ತಿಟ್ಕೊಳ್ಳೋದು. ಇದನ್ನೇನಂತಂದರೆ ಉಳ್ಕೊಂಬಿಡುತ್ತೆ, ತುಂಬ ನೈಸ್ ಪೌಡರ್ ಅಲ್ವಾ. ಚಾಕ್ಲೇಟ್ ರ್ಯಾಪರಲ್ಲಿ ಹಾಕಿಟ್ಬಿಟ್ರೆ ಸ್ಕೂಲಿಗೆ ಕೊಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾನು ಚಾಕ್ಲೇಟ್ ರ್ಯಾಪರ್ ಇರಲಿಲ್ಲ, ಸೊ ಹಾಗಾಗಿ ಹಂಗೆ ಇಟ್ಟಿದ್ದೀನಿ, ತರಿಸ್ಬಿಟ್ಟು ಹಾಕ್ಕೊಡ್ತೀನಿ ಸ್ಕೂಲಿಗೆ ಕೊಡೋಂಗಿದ್ರೆ. ಇನ್ನು ಹುಚ್ಚೆಳ್ಳಿತ್ತಲ್ಲ, ಹುಚ್ಚೆಳ್ಳು ಪುಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಈ ಹುಚ್ಚೆಳ್ಳು ತುಂಬಾ ಒಳ್ಳೆಯದು ಹೆಣ್ಮಕ್ಳಿಗಂತೂ. ಈಗ ಸೆಕ್ಷನ್ ಆಗೋದು ಮತ್ತು ಮಕ್ಕಳು ದೊಡ್ಡವರಾದಾಗ ಎಲ್ಲ ತುಂಬ ನಮಗೆ ಐರನ್ ಅಂಶ ತುಂಬ ಬೇಕಾಗುತ್ತೆ. ಯಾಕೆ ಅಂತ ನಿಮಗೂ ಕೂಡ ಗೊತ್ತಿರುತ್ತೆ. ಇದರೊಳಗೆ ಐರನ್ ಅಂಶ ತುಂಬ ಜಾಸ್ತಿ ಇರೋದ್ರಿಂದ ತುಂಬ ಒಳ್ಳೆಯದು. ನಮ್ಮ ಮನೆ ಹತ್ರ ಒಬ್ಬರು ಆಂಟಿಗೆ ಡಾಕ್ಟರ್ ರೆಕಮೆಂಡ್ ಮಾಡಿದ್ರು, ತುಂಬ ವೀಕ್ ಆಗಿಬಿಟ್ಟಿದ್ರು, ಇದನ್ನು ತಿಂದರೆ ಅವ್ರು ಸರಿ ಹೋಗ್ತಾರೆ ಅಂತ ಹೇಳಿ. ಏನಂತಂದರೆ ಹುಚ್ಚೆಳ್ಳನ್ನ ಚೆನ್ನಾಗಿ ಉರಿಬೇಕು, ಚೆನ್ನಾಗಿ ಹುರಿದ್ಬಿಟ್ಟು ಅದು ಚಟ ಚಟ ಅಂತ ಸೌಂಡ್ ಮಾಡುತ್ತೆ. ಒಂದಿಷ್ಟು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣ್ಸಿಕಾಯಿ ಹುರ್ಕೊಂಡಿದ್ದೀನಿ. ಇಷ್ಟೇ ಈಸಿ. ಇದು ಚಟ್ನಿ ಪುಡಿ ಬೇರೆ ಥರ ಮಾಡ್ತಾರೆ, ಬಟ್ ನಾನು ಇದು ಹುಚ್ಚೆಳ್ಳು ಪುಡಿ ಮಾಡಿ ಇಟ್ಕೊಳ್ತಾ ಇರೋದು. ಈ ಬಸ್ಸಾರೆಲ್ಲ ಮಾಡ್ತೀವಲ್ಲ, ಪಲ್ಯ ಕಾಳಿಗೆ ಮೇಲೆ ಹಾಕೊಂಬೋದು ಒಂದೊಂದು ಸ್ಪೂನು, ಹಂಗೆ ತಿನ್ನೋಕೆ ಅಮೇಝಿಂಗ್ ಆಗಿರುತ್ತೆ. 13 ವರ್ಷ ಆಗಿತ್ತು ಏನೋ ನಾನು ಇದನ್ನು ತಿಂದು. ಅದಾದಾಗಿಂದ ಹುಚ್ಚೆಳ್ಳೆಲ್ಲೂ ಸಿಕ್ಕಿರಲಿಲ್ಲ. ಅದನ್ನು ಚೆನ್ನಾಗಿ ರುಬ್ಬಿಟ್ಟು ಹಾಗೆ ತಿನ್ನೋದು ಅಷ್ಟೇ, ಬೇರೆ ಏನೂ ಇಲ್ಲ. ಬೇಕಂದ್ರೆ ಹಂಗೆ ಒಂದೊಂದು ಸ್ಪೂನ್ ಎತ್ಕೊಂಡು ತಿಂತಾ ಇರ್ಬೋದು. ನಂಗೆ ಅದನ್ನು ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ. ಹಾಗೆ ಒಂಥರ ಭಾವಿಸ್ಕೊಂಡ್ಬಿಟ್ಟಿದ್ದೆ ಅಂತ ಹೇಳ್ಬೋದು. ನನಗೆ ಹುಚ್ಚೆಳ್ಳು ಪುಡಿ ತಿನ್ನಬೇಕು ಅಂತ ಆಸೆ ಆಗಿಬಿಟ್ಟಿತ್ತು. ಅದನ್ನು ಮಾಡಿಕೊಂಡು ಹಾಗೆ ತಿಂದರೆ ಸಾಕು. ಉಪ್ಪು ಖಾರ, ಹುಚ್ಚೆಳ್ಳೆ ಒಂಥರ ಡಿಫ್ರೆಂಟ್ ಟೇಸ್ಟು, ಸಿಕ್ಕಾಬಿಟ್ಟೆ ಚೆನ್ನಾಗಿರುತ್ತೆ. ತುಂಬ ಬೆನಿಫಿಟ್ ಇದೆ ಇದು. ನಾವು ಆರಾಮಾಗೆ ದುಡ್ಡು ಕೊಟ್ಟು ಏನೇನೋ ತಂದು ಕಾಸ್ಟ್ಲಿ ಐಟಮ್ ತಿನ್ನೋದಕ್ಕಿಂತ ಇದನ್ನು ಆರಾಮಾಗಿ ತಿನ್ಬೋದು. ಎಲ್ಲ ಡ್ರೈ ಫ್ರೂಟ್ಸ್ಗೂ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಡೈಜೆಷನ್ ಆಗುತ್ತೆ, ಸ್ಕಿನ್ ಏರ್ ಎಲ್ಲದಕ್ಕೂ ಒಳ್ಳೆಯದು. ಸೊ ಹಂಗಾಗಿ ಮಾಡಿ ಇಟ್ಕೊಂಡೆ. ಸಕ್ಕತ್ತಾಯಿತು ಮಾತ್ರ ಟೇಸ್ಟು. ಟ್ರೈ ಮಾಡಿ, ಇಷ್ಟೇ ಸಿಂಪಲ್. ಅವಾಗವಾಗ ಒಂದೊಂದು ಸ್ಪೂನ್ ಆರಾಮಾಗಿ ಎತ್ಕೊಂಡು ತಿನ್ಬಿಡ್ಬೋದು. ಖಾರ ಇಷ್ಟ ಆಗೋರ್ಗಂತೂ ಸಿಕ್ಕಾಬಡೆ ಚೆನ್ನಾಗಿರುತ್ತೆ. ಮಾಡಿ ಅದನ್ನು ಹಾಗೆ ಎತ್ತಿಟ್ಕೊಂಡೆ. ಇನ್ನು ಇಷ್ಟೇ, ಇದು 1 hour ಆಯಿತು. ಇದೆಲ್ಲ ರೆಡಿ ಮಾಡ್ಕೊಂಡು ಎಲ್ಲ ಕ್ಲೀನ್ ಮಾಡೋಷ್ಟೊಳಗೆ ಇದನ್ನು ಸ್ಕ್ವಯರ್ ಆಗಿ ಕಟ್ ಮಾಡ್ಕೊಂಡು ಸಣ್ಣ ಸಣ್ಣ ಕ್ಯೂಬ್ ಥರ ಕಟ್ ಮಾಡಿಕೊಂಡ್ರೆ ರೆಡಿ ಆಗೋಯ್ತು. ನಮ್ಮ ಚೈಲ್ಡ್ಹುಡ್ ಮೆಮೊರಿ ಇದು. ತುಂಬ ನಮ್ಮ ಮನೆಯವ್ರು ಹೇಳ್ತಾರೆ, ಆಮೇಲೆ ನಾನು ಅವ್ರಿಗೆ ಕೊಡ್ತೀನಿ ಅವ್ರ ಎಕ್ಸ್ಪ್ರೆಷನ್ ನೋಡಿ. ಇದನ್ನು ಮಾಡಿ ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಂಡೆ. ಟ್ರೈ ಮಾಡಿ, ಸಿಕ್ಕಾಬಟ್ಟೆ ಮಸ್ತಾಗಿ ಬರುತ್ತೆ. ಹಾಲು ಪೌಡರಲ್ಲಿ ಮಾಡ್ತಾರೆ, ಬಟ್ ನಾನು ಕಡಲೆಪಪ್ಪು ಹಾಕಿ ಮಾಡಿದ್ದೀನಿ. ಕಡಲೆಪಪ್ಪು ತಿಂದರೆ ರಕ್ತ ಇರುತ್ತೆ ಅಂತಾರೆ, ಅದೇನೂ ಇಲ್ಲ, ತುಂಬ ಒಳ್ಳೆಯದು. ಈ ನಾರ್ತ್ ಸೈಡಲ್ಲೆಲ್ಲ ಸತ್ತು ಪೌಡರ್ ಅಂತ ಹೇಳ್ಬಿಟ್ಟು ಮಾಡಿಕೊಂಡು ಇದನ್ನು ಕುಡಿತಾರೆ, ತುಂಬ ಒಳ್ಳೆಯದು ಅಂತ ಹೇಳ್ಬಿಟ್ಟು. ಈ ಬಾಡಿಲಿ ಜಿಮ್ ಮಾಡ್ತಾರಲ್ಲ ಅವರೆಲ್ಲರೂ ಕೂಡ ಇದನ್ನು ಮಿಲ್ಕ್ ಶೇಕ್ ಥರ ಮಾಡ್ಕೊಂಡು ಕುಡಿತಾರೆ. ಅದು ಕೊಡ್ಬೋದು, ಮಕ್ಕಳು ಕೂಡ ಆರಾಮಾಗಿ ತಿನ್ಬೋದು. ಸೂಪರ್ ಟೇಸ್ಟಿಯಾಗಿರುತ್ತೆ, ಬಾಯಿಲಿಟ್ರೆ ಹಾಗೆ ಕರ್ಗೋಗ್ತಾ ಇರುತ್ತೆ, ಆ ಥರ ಇರುತ್ತೆ ಇದು. ಬಾಯಿಲಿ ಹೆಂಗಿದೆ ಚಾಕ್ಲೇಟು? ಹೆಂಗಿದೆ? ಸೂಪರ್ ಇದೆಲ್ಲ, ಬಾಯಲ್ಲಿಟ್ರೆ ಹಂಗೆ ಕರ್ಗೋಗ್ತಾ ಇದೆಲ್ಲ ಪ್ರೀತಮ್. ಚಾಕ್ಲೇಟ್ ಹೆಂಗಿದೆ ಹೇಳು? ನಮ್ಮ ಪ್ರೀತಮ್ಗೆ ಇದೆಲ್ಲ ಚಾಕ್ಲೇಟ್ ಎಷ್ಟು ಮಾಡಿಕೊಟ್ರು ಬೇಕು ಅಲ್ವಾ ಪ್ರೀತು? ಇನ್ನು ಮೆಹಂದಿ ಸೊಪ್ಪನ್ನು ರುಬ್ತಾ ಇದೆ. ಮೆಹಂದಿ ರೆಡ್ ಬರಬೇಕು ಅಂತ ಅಂದರೆ ಏನಾದರೂ ಆಪ್ಷನ್ ಇದ್ದರೆ ಹೇಳಿ, ನಾನು ಅದನ್ನು ಇದರಲ್ಲಿ ಮಿಕ್ಸ್ ಮಾಡ್ತೀನಿ. ಅದನ್ನೆಲ್ಲ ರುಬ್ಬಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇನ್ನು ಅಪ್ಪನ ಮಗಳು ಅಂತ ಹೇಳ್ಬೋದು ನಾನು. ಸಿಕ್ಕಾಪಟ್ಟೆ ಅಪ್ಪ ಅಂದರೆ ಇಷ್ಟ ಇತ್ತು. ಅವ್ರನ್ನ ಮಿಸ್ ಮಾಡ್ಕೊಂಡ್ಮೇಲೆ ತುಂಬ ಸಫರ್ ಮಾಡಿದ್ದೀನಿ ಅದರಿಂದ ಹೊರಗೆ ಬರೋದಕ್ಕೆ. ಇದು ಬೇರೆಯವ್ರಿಗೆ ಹೆಂಗೋ ಗೊತ್ತಿಲ್ಲ, ಬಟ್ ನನಗೆ ಇವತ್ತೂ ಅವ್ರನ್ನ ನೆನೆಸ್ಕೊಂಡ್ರೆ ಅವ್ರು ಕಳ್ಕೊಂಡಾಗ ಎಷ್ಟು ಬೇಜಾರಾಗಿತ್ತು, ಎಷ್ಟು ಅಳು ಬಂತೋ ಅಷ್ಟೇ ಅಳು ಬರುತ್ತೆ. ಎಷ್ಟೊಂದು ಸರಿ ನೆನೆಸ್ಕೊಂಡಿದ್ದೀನಿ ಅವ್ರನ್ನ ನೆನ್ಪು ಮಾಡಿಕೊಂಡು. ಎಷ್ಟೋ ಸಂದರ್ಭದಲ್ಲಿ ಹೀಗೆ ನನ್ನವರೇ ಹಿತಾಶತ್ರುಗಳು ಅಂತಾರಲ್ಲ, ಅವ್ರು ಬಂದು ನನ್ನನ್ನು ಇದು ಮಾಡಬೇಕು ಅಂತಂದಾಗ ನಾನು ಇಷ್ಟು ಜೋರಿರೋದಕ್ಕೆ ಅವ್ರ ಮುಂದೆ ಅವ್ರು ಹೇಳ್ತಾಯಿದ್ರು, ನಿನಗೆ ಅಪ್ಪ ಅನ್ನೋ ಬಲನೇ ಇಲ್ಲ, ಯಾವ ಧೈರ್ಯದ ಮೇಲೆ ಇವಳು ಇಷ್ಟೊಂದು ಹಿಂಗಾಡ್ತಾಳೆ ಆ ಥರ. ಅಂದರೆ ಕೈ ಬಿಟ್ಬಿಟ್ರೆ ಇವಳು ಲೈಫ್ ಹೆಂಗೆ ಅನ್ನೋ ಥರ. ಬಟ್ ನಾನು ಹೇಳ್ತೀನಿ, ನಮ್ಮ ಅಪ್ಪ ಕಲಿಸ್ಕೊಟ್ಟಿರೋ ಆ ಒಂದು ಪಾಠಗಳಿದೆಯಲ್ಲ, ಅದೇ ಇವತ್ತಿಗೂ ನನ್ನ ಧೈರ್ಯ. ನಮ್ಮ ಅಪ್ಪನಿಗೆ ಯಾವುದೇ ರೀತಿಯಾದಂತಹ ಕೆಟ್ಟ ಹ್ಯಾಬಿಟ್ ಇರಲಿಲ್ಲ, ಸ್ಮೋಕಿಂಗ್, ಡ್ರಿಂಕಿಂಗ್ ಅಥವಾ ಹಾಲೊಂದು ಕುಡಿತಾಯಿದ್ರು. ಕಾಫಿ ಟೀ ಕೂಡ ಅದು ಬ್ಯಾಡ್ ಹ್ಯಾಬಿಟ್ ಅಂತ ಅವ್ರು ಫಾಲೋ ಮಾಡ್ತಾ ಇರಲಿಲ್ಲ. ಅಂಥ ಗುಣಗಳನ್ನ ಇವತ್ತಿಗೆ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ತುಂಬ ಕಷ್ಟ. ಸೊ ಅದಕ್ಕೆ ನನಗೆ ಖುಷಿ ಇದೆ, ನನ್ನ ಅಪ್ಪ ತುಂಬ ಗ್ರೇಟ್ ಅಂತ ಹೇಳಿಬಿಟ್ಟು. ಅವ್ರು ಇರೋ ತನಕ ಚೆನ್ನಾಗೇ ಇದ್ದರು, ಇರೋ ತನಕ ಒಳ್ಳೆಯದನ್ನೇ ಮಾಡಿದ್ದಾರೆ. ಸೊ ಹಾಗಾಗಿ ನನಗೆ ತುಂಬ ಹೆಮ್ಮೆ ಇದೆ. ಹ್ಯಾಪಿ ಫಾದರ್ಸ್ ಡೇ ಅಪ್ಪ, ನಾನು ನಿನ್ನ ತುಂಬ ಮಿಸ್ ಮಾಡ್ಕೊಳ್ತೀನಿ ಅಂತ ಹೇಳ್ತೀನಿ ಅಷ್ಟೇ. ಇನ್ನೇನೂ ಇಲ್ಲ. ಇವತ್ತಿನ ವ್ಲಾಗ್ನ ಕೂಡ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ ಊರಿಗೆ ಹೋಗಿದ್ರು, ಸೊ ಹಾಗಾಗಿ ಅವ್ರನ್ನ ತೋರ್ಸೋಕ್ಕಾಗಿಲ್ಲ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಟೇಕ್ ಕೇರ್, ಬಾಯ್.